ನೋಡಿ, ಬಹಳ ಜನರು ದುರದೃಷ್ಟವಶಾತ್ ಈ ಸ್ಥಿತಿಯಲ್ಲಿದ್ದಾರೆ. ಅವರ ಅನುಭವದಲ್ಲಿ, ವೈಯಕ್ತಿಕ ಅನುಭವದಲ್ಲಿ ಬದುಕು ಅಂದರೆ ನಾನು ವರ್ಸಸ್ ವಿಶ್ವದ ಜೊತೆ ಸ್ಪರ್ಧೆಯಲ್ಲಿರುವುದು ಪೆದ್ದುತನ. ಅದು ನೀವು ಇಳಿಯಬಾರದ ಸ್ಪರ್ಧೆ. ಹಲೋ, ನಾನು ವರ್ಸಸ್ ವಿಶ್ವ ಅಸಾಧ್ಯವಾದ ಸ್ಪರ್ಧೆ. ನೀವು ಒಪ್ತೀರಾ? ಅದಕ್ಕೆ ಯೋಗ. ಯೋಗ ಅಂದರೆ ದೇಹವನ್ನು ಬಗ್ಸೋದು, ತಿರುಚೋದಲ್ಲ. ಯೋಗ ಅಂದರೆ ಐಕ್ಯತೆ. ಈಗದು ನಾನು ವರ್ಸಸ್ ವಿಶ್ವ ಆಗಿಬಿಟ್ಟಿದೆ. ಇದು ಬರೀ ನಿಮ್ಮ ಮಾನಸಿಕ ಸ್ಥಿತಿ ಅಷ್ಟೇ, ಇದು ವಾಸ್ತವತೆ ಅಲ್ಲ. ನಿಮಗೆ ತೀವ್ರ ಒಂಟಿತನ ಅನ್ನಿಸಿದಾಗಲೂ ಉಸಿರಾಡ್ತಿರ್ತೀರ ತಾನೆ? ಅಂದರೆ ಜಗತ್ತಿನೊಂದಿಗೆ ವ್ಯವಹರಿಸ್ತೀರಿ ಅಲ್ವಾ? ನಿಮಗೆ ಜನರೊಂದಿಗೆ ಸರಿ ಹೋಗ್ತಿಲ್ಲ ಅಷ್ಟೇ. ವಾತಾವರಣ ಪರವಾಗಿಲ್ಲ, ಊಟ ಪರವಾಗಿಲ್ಲ, ರುಚಿಯಾಗಿದ್ರೆ ನೀರು ಪರವಾಗಿಲ್ಲ, ಜಗತ್ತಿನೊಂದಿಗೆ ವಿನಿಮಯ ನಡೀತಾನೇ ಇದೆ ಅಲ್ವಾ? ನಿಮ್ಮ ಜೀವನ ವಿಶ್ವದೊಂದಿಗೆ ಹೆಣೆದುಕೊಂಡಿದೆ. ಆದರೆ ನಿಮ್ಮ ಮನಸ್ಸು ವಿಶ್ವಕ್ಕೆ ವಿರುದ್ಧವಾಗುತ್ತೆ. ನೀವು ಈ ಥರ ಮಾನಸಿಕ ಸ್ಥಿತಿ ನಿರ್ಮಿಸಿದರೆ, ಅಂದರೆ ನೀವು ವಿಶ್ವದೊಂದಿಗೆ ಸ್ಪರ್ಧೆಯಲ್ಲಿದ್ದರೆ, ಸಣ್ಣ ಸಣ್ಣದಕ್ಕೂ ಜಜ್ಜಿ ಹೋಗ್ತಿರೋ ಥರ ಅನಿಸುತ್ತೆ. ಸಣ್ಣ ವಿಷಯಗಳು ನಿಮ್ಮನ್ನು ನಜ್ಜುಗುಜ್ಜಾಗಿಸುತ್ತೆ. ಸಣ್ಣ ವಿಷಯಗಳು ಅಂದಾಗ ಬಹುಶಃ ಪರೀಕ್ಷೆಯಲ್ಲಿ ಫೇಲ್ ಆದ್ರಿ, ಬಹುಶಃ ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ರು, ಬಹುಶಃ ನಿಮ್ಮ ಕೆಲಸ ಹೋಯಿತು, ಬಹುಶಃ ಯಾರೋ ನಿಮ್ಮನ್ನು ಬಿಟ್ಟು ಹೋದ್ರು, ಇಂಥದ್ದೇನೋ ಒಂದಾಯಿತು. ಇವೆಲ್ಲ ಜೀವನ ಮತ್ತು ಮರಣದ ನಡುವೆ ನಡೆಯೋ ಸಣ್ಣ ವಿಷಯಗಳು. ಯಾಕಂದ್ರೆ ನೀವಿಲ್ಲಿ ಬಂದಿದ್ದು ಖಾಲಿ ಕೈಯಲ್ಲಿ ಅಲ್ವಾ? ಸತ್ತಾಗ ನಿಮಗೆ ಲಗೇಜ್ ತಗೊಂಡು ಹೋಗಕ್ಕಾಗಲ್ಲ, ಏನೂ ಇಲ್ಲದೆ ಸಾಯ್ತೀರ. ಆದರೂ ಹೆಚ್ಚಿನವರು ಮನೇನ ಗೋಡೌನ್ ಮಾಡಿಕೊಂಡಿದ್ದಾರೆ, ತಮ್ಮ ತಲೆ ಮೇಲೆ ದೊಡ್ಡ ಹೊರೆ ಹೊತ್ತುಕೊಂಡಿದ್ದಾರೆ, ಇಡೀ ವಿಶ್ವವನ್ನೇ ಹೊತ್ಕೊಂಡಿದ್ದಾರೋ ಅನ್ನೋ ತರಹ. ಇದು ಅವರ ಮಾನಸಿಕ ಸ್ಥಿತಿಯಷ್ಟೇ. ನೀವು ಮಾತಾಡ್ತಿರೋದು ನಿಮ್ಮ ಭಾವನೆ ಯೋಚನೆಗಳ ಬಗ್ಗೆ ಅಲ್ವಾ? ನಿಮ್ಮ ಭಾವನೆ ಯೋಚನೆಗಳನ್ನು ಹ್ಯಾಂಡಲ್ ಮಾಡೋದನ್ನು ಯಾವಾಗ ಕಲಿತೀರಾ? ಅವರದ್ದು ಇವರದ್ದಲ್ಲ, ನಿಮ್ಮದು. when are you going to learn how to handle my thought and my emotion? ಜೀವನದ ಕೊನೆಯಲ್ಲ, ಜನರ ಜೀವನದ ಏಕೈಕ ಸಮಸ್ಯೆ ಇಷ್ಟೇ. ಹೆಚ್ಚಿನವರು ತಮ್ಮನ್ನ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಅವರಿಗೆ ಅರ್ಥ ಆಗ್ತಿಲ್ಲ. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಈ ಪಾಪಪ್ಸ್ ನೋಡಿದ್ದೀರಾ? ನೀವು ಈ ಭೂಮಿಯ ಒಂದು ಪಾಪಪ್. You pop up for 2 seconds and pop out. ನೀವು 2 ಸೆಕೆಂಡ್ ಪಪ್ ಅಂತ ಬಂದು ಹೋಗಿ ಬಿಡ್ತೀರಾ. ಇಲ್ಲ, ನೀವು ನೋಡಬೇಕು. ನಿಮ್ಮ ಥರದ ಅಸಂಖ್ಯ ಜನರು ಭೂಮಿ ಮೇಲಿದ್ರು. ಅವರು ದೊಡ್ಡ ವ್ಯಕ್ತಿಗಳು. ಎಲ್ಲಿದ್ದಾರೆ? ಎಲ್ಲರೂ ಮೇಲ್ಮಣ್ಣು ತಾನೆ. ನಿಮ್ಮ ಸ್ನೇಹಿತರು ನಿಮ್ಮನ್ನು ತುಂಬ ಆಳ ಹೂಳಿದ ಹೊರತು ಮತ್ತೆ ಎದ್ದು ಬರ್ತೀರಾ ಅಂತ ಹೆದರಿ ಅಂಥದ್ದಾಗಿದೆ. ಅಥವಾ ಸ್ವರ್ಗಕ್ಕೆ ಹೋಗೋ ಪ್ಲಾನ್ ಮಾಡಿದ್ದೀರಿ? ಹಲೋ, ಯಾರಾದರೂ ಯಾವುದಾದ್ರೂ ಜಾಗ ಈ ಜಾಗಕ್ಕಿಂತ ಒಳ್ಳೆಯದು ಅಂತಂದ್ರೆ ಅದು ಮಾನವತೆ ವಿರುದ್ಧ ಅಪರಾಧ. ನನ್ನ ಮೂಲ ಕೆಲಸ ಎಲ್ಲ ಸ್ವರ್ಗಗಳನ್ನು ನಾಶ ಮಾಡೋದು, ಜನರು ಇಲ್ಲಿ ಚೆನ್ನಾಗಿ ಜೀವಿಸ್ಲಿ ಅಂತ. ತಮ್ಮ ಬದುಕನ್ನು ನರಕ ಮಾಡಿಕೊಂಡಿರೋ ಎಲ್ಲ ಮುಟ್ಟಾಳರಿಗೆ ಸ್ವರ್ಗಕ್ಕೆ ಹೋಗಬೇಕು. ಈ ಜಾಗವನ್ನು ಫಜೀತಿ ಮಾಡಿ ಸ್ವರ್ಗಕ್ಕೆ ಹೋಗಬೇಕು ಅವರಿಗೆ. ಆದರೆ ನಿಮ್ಮ ಬಳಿ ಏನಾದರೂ ಪುರಾವೆ ಇದೆಯಾ? ನೀವಾಗಲೇ ಸ್ವರ್ಗದಲ್ಲಿದ್ದು ಅದನ್ನು ಹಾಳುಗೆಡವ್ತಿಲ್ಲ ಅಂತ ಪುರಾವೆ ಇದೆಯಾ? ಆಗಲೇ ಸ್ವರ್ಗದಲ್ಲಿದ್ದು ಅದನ್ನು ಹಾಳು ಮಾಡ್ತಿದ್ದೀರಿ. ಹೌದು, ಯಾಕಂದ್ರೆ ನೀವು ನಿಮ್ಮದೇ ಯೋಚನೆ ಭಾವನೆಗಳನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕಲೀತಿಲ್ಲ ಅಲ್ವಾ? ನಿಮ್ಮ ಒಂದೇ ಸಮರ್ಥನೆ ಅಂದರೆ ಎಲ್ಲರೂ ಹೀಗೆ ಇರೋದು, ಹುಚ್ಚಾಸ್ಪತ್ರೆಯಲ್ಲೂ ಹಾಗೆ ಇರೋದು, ಅಲ್ಲೂ ಹಾಗೆ. ಅವರಿಗೆ ಡಾಕ್ಟರ್ ಹುಚ್ಚಿನ ಥರ ಕಾಣ್ತಾರೆ. ಯಾವಾಗ ಹ್ಯಾಂಡಲ್ ಮಾಡ್ತೀರಾ? ನಿಧಾನವಾಗಿ 60ನೇ ವಯಸ್ಸಿಗ ನಾನು ಕೇಳ್ತಿದ್ದೀನಿ, ನನ್ನ ಯೋಚನೆಯನ್ನು ಹೇಗೆ ನಿರ್ವಹಿಸೋದು, ಭಾವನೆಯನ್ನು, ದೇಹವನ್ನು, ಈ ರಾಸಾಯನಿಕ ವ್ಯವಸ್ಥೆಯನ್ನು ಹೇಗೆ ನಿರ್ವಹಿಸೋದು ಯಾವಾಗ ಕಲಿತೀರಾ? ಬದುಕಿನ ಕೊನೆಯಲ್ಲ,
ಈ ಸಂಸ್ಕೃತಿ ಬೆಳೀತಾ ಇದೆ. ಅಧ್ಯಾತ್ಮ ಯಾವಾಗ ಮಾಡೋದು? 70 ಆದಾಗ. ಬೇರೇನೂ ಮಾಡೋಕ್ಕಾಗದೇ ಇದ್ದಾಗ ಇಲ್ಲ. ಪ್ರಬುದ್ಧವಾದದ್ದನ್ನ ಆದಷ್ಟು ಬೇಗ ತಿಳ್ಕೋಬೇಕು. ನಿಮ್ಮ ಬಗ್ಗೆ, ಸ್ವರ್ಗದ ಬಗ್ಗೆ ಅಲ್ಲ, ಈ ಜೀವದ ಬಗ್ಗೆ ತಿಳ್ಕೊಳ್ಬೇಕಾದೆಲ್ಲವನ್ನೂ ಆದಷ್ಟು ಬೇಗ ತಿಳ್ಕೋಬೇಕು ಅಲ್ವಾ? ಆಗಷ್ಟೇ ವಿವೇಚನೆಯಿಂದ ಬಾಳ್ತೀರ. ಜೋಕ್ ಹೇಳಿದ್ರೆ ಪರವಾಗಿಲ್ವಾ? ಕೋಪ ಬರುತ್ತಾ? ಇದು ಕೆಲವು ವರ್ಷಗಳಲ್ಲಿ ನಾನು ನೋಡಿರೋ ಅತ್ಯಂತ ಸೀರಿಯಸ್ ಜನರು. ಇದರಲ್ಲಿ ಎಷ್ಟು ಜನ ಜರ್ನಲಿಸಂ ಕಲಿತಿದ್ದಾರೆ? ಹೆಚ್ಚಿನವರ? ಓಕೆ. ಒಮ್ಮೆ ಹೀಗಾಯಿತು. ಶಂಕರನ್ ಪಿಳ್ಳೈ ಪ್ಯಾರಿಸ್ನಲ್ಲಿದ್ದಾಗ ಫ್ರೆಂಚ್ ಮಹಿಳೆಯನ್ನ ಮದುವೆಯಾಗಿದ್ದ. ಒಂದಿನ ಅವರ ಮದುವೆ ವಾರ್ಷಿಕೋತ್ಸವ, ಮೊದಲನೇ ವಾರ್ಷಿಕೋತ್ಸವ. ಆಕೆ ಸ್ನೇಹಿತರನ್ನು ಆಹ್ವಾನಿಸಿದಳು. ಎಲ್ಲವನ್ನೂ ತಾನೇ ಅಡಿಗೆ ಮಾಡಬೇಕು ಅಂದ್ಕೊಂಡ್ಳು. ಬೆಳಗ್ಗೆಯಿಂದ ಅವನನ್ನು ಮಾರ್ಕೆಟ್ಗೆ ಕರ್ಕೊಂಡು ಹೋದ್ಲು. ತಾಜಾ ತರಕಾರಿ, ಮಾಂಸ, ಕೋಳಿ ಎಲ್ಲನೂ ಕೊಂಡ್ಕೊಂಡ. ಸಂಜೆ ಹೇಳಿದ್ಲು, ಫ್ರೆಂಚ್ನವರಿಗೆ ಶಂಕದ ಹುಳದ ಪದಾರ್ಥ ವಿಶೇಷ. ಬೀಚಿಗೆ ಹೋಗಿ ಸ್ವಲ್ಪ ಹುಳುಗಳನ್ನು ತಗೊಂಡು ಬನ್ನಿ, ನಾನು ಅತಿಥಿಗಳಿಗೆ ಏನಾದರೂ ಪದಾರ್ಥ ಮಾಡ್ತೀನಿ. ಶಂಕರನ್ ಪಿಳ್ಳೈ ಬೀಚಿಗೆ ಹೋಗಿ ಶಂಕದ ಹುಳುಗಳನ್ನು ಹೆಕ್ಕಿ ಬಕೆಟ್ಗೆ ಹಾಕ್ತಿದ್ದ. ಅಲ್ಲಿ ಹಳೆ ಸ್ನೇಹಿತನೊಬ್ಬ ಸಿಕ್ಕದ, ಭಾರತದವನು. ಅವರು ಹರಟೆ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಮದುವೆಯಾಗಿರೋದೇ ಅವನಿಗೆ ಮರ್ತೋಯ್ತು. ಹಳೆ ಸ್ನೇಹಿತರು ಸಿಕ್ಕಿದಾಗ ಹಾಗಾಗುತ್ತೆ. ಇಬ್ರು ಬಾರಿಗೆ ಹೋಗಿ ಕುಡಿತಾ ಕೂತ್ರು. ಆಮೇಲೆ ನೆನಪಾಯ್ತು, ಈ ಹುಳುಗಳು ಮೇಲ್ ಹತ್ತಿ ಬಂದು ಒಂದು ಟೊಕ್ಕಂತ ಬಕೆಟಿಂದ ಹೊರಗೆ ಬಿತ್ತು. ಇವನಿಗೆ ನೆನಪಾಯ್ತು, ಅಯ್ಯೋ ದೇವ್ರೇ, ಈ ಹುಳುಗಳನ್ನು ತಗೊಂಡು ಹೋಗಬೇಕಿತ್ತು. ನನ್ನ ಫ್ರೆಂಚ್ ಹೆಂಡತಿ ಕಾಯ್ತಿದ್ದಾಳೆ. ಹೋಗಬೇಕು ಅಂತ ಹೋದ, ಆದರೆ ಆಗಲೇ ಬಹಳ ತಡ ಆಗಿತ್ತು. ಅವನಿಗೆ ಗೊತ್ತಿತ್ತು ಗ್ರಹಚಾರ ಕಾದಿದೆ ಅಂತ. ಮನೆ ಹತ್ರ ಬಂದು ಎಲ್ಲ ಹುಳುಗಳನ್ನ ನೆಲದ ಮೇಲೆ ಚೆಲ್ಲದ, ಬಕೆಟ್ ಬಿಸಾಕ್ದ, ಹೋಗಿ ಬಾಗಿಲು ತಟ್ಟದ. ಫ್ರೆಂಚ್ ರೋಷ ಬಂತು. ಅವನ ಹಿಂದೆ ತಿರುಗಿ, ಬೇಗ ಬೇಗ, ಇನ್ನೇನು ಸ್ವಲ್ಪ ಅಷ್ಟೇ, ಬನ್ನಿ ಬನ್ನಿ ಅಂದ. ನಿಮ್ಮ ಹುಳುಗಳನ್ನ ನೀವು ಯಾವಾಗ ಬಕೆಟ್ ಒಳಗೆ ಹಾಕ್ತೀರಾ? ನಿಮ್ಮ ಸಮಸ್ಯೆಗಳನ್ನ ನೀವು ಬಗೆಹರಿಸಬೇಕು ಅಲ್ವಾ? ಇವು ಸಮಸ್ಯೆಗಳಲ್ಲ. ನೋಡಿ, ನೀವು ನರಳುತ್ತಿರೋದು ನಿಮ್ಮ ಬದುಕನ್ನಲ್ಲ. ನೀವು ನರಳುತ್ತಿರೋದು 2 ಅದ್ಭುತ ಸಾಧನಗಳನ್ನ. ಮನುಷ್ಯರಿಗಷ್ಟೇ ಈ 2 ಅದ್ಭುತ ಸಾಧನಗಳ ಸುಯೋಗ ಇರೋದು. ಒಂದು, ನಮಗೆ ಸ್ಪಷ್ಟ ನೆನಪಿನ ಶಕ್ತಿ ಇದೆ. ನೆನಪುಗಳಿಂದಲೇ ನಮ್ಮ ಬದುಕು ಸಮೃದ್ಧವಾಗಿರುವುದು. ಬೇರೆ ಯಾವ ಜೀವಿಗೂ ಇಲ್ಲ. ಮತ್ತು ಅದ್ಭುತ ಕಲ್ಪನಾ ಶಕ್ತಿ ಇದೆ. ನೀವು ನರಳುತ್ತಿರೋದು ಇದನ್ನೇ. 10 ವರ್ಷ ಹಿಂದೆ ಆಗಿದ್ದನ್ನ ಇನ್ನೂ ನರಳುತ್ತೀರಿ. ಯಾಕೆ? ನರಳುತ್ತಿರೋದು ಬದುಕನ್ನ, ನೆನಪನ್ನ. ಹಲೋ, ನೆನಪು. ನಾಡಿದ್ದು ಆಗಬಹುದಾದದ್ದನ್ನ ಈಗಲೇ ನರಳುತ್ತೀರಿ. ನರಳುತ್ತಿರೋದು ಬದುಕನ್ನ, ಕಲ್ಪನೆಯನ್ನ. ನಿಮಗಿರೋ 2 ಅದ್ಭುತ ಶಕ್ತಿಗಳನ್ನ ನರಳುತ್ತಿದ್ದೀರಿ. ಹಾಗಾಗಿ ಏನನ್ನ ಬಯಸ್ತಿದ್ದೀರಿ? ನಿಮಗೆ ಮತ್ತೆ ಎರೆಹುಳು ಆಗೋ ಇಚ್ಛೆ. ಅದು ಬಹಳ ಪರಿಸರ ಸ್ನೇಹಿ ಜೀವಿ, ಅದನ್ನ ಕೀಳಾಗಿ ನೋಡ್ತಿಲ್ಲ. ಆದರೆ ಲಕ್ಷಾಂತರ ವರ್ಷಗಳ ವಿಕಾಸ ಆಗಿ ನಿಮಗೆ ಈ ಗಾತ್ರದ ಮೆದುಳು ಸಿಕ್ಕಿದೆ. ಈಗ ಅದನ್ನು ನರಳುತ್ತಿದ್ದೀರಿ. ನಿಮ್ಮ ಅರ್ಧ ಮೆದುಳನ್ನು ತೆಗೆದು ಬಿಟ್ರೆ, ಹೌದು, ನೀವು ಏನೂ ಆತಂಕ ಇಲ್ಲದೆ, ತೊಳಲಾಟ ಇಲ್ಲದೆ ಕೂರ್ತೀರಿ ಶಾಂತಿಯಿಂದ. ನಿಮ್ಮ ಮೆದುಳನ್ನು ತೆಗೆದು ಬಿಡಬೇಕು. ಯಾಕಂದರೆ ನೀವು ನರಳುತ್ತಿರೋದು ನಿಮ್ಮದೇ ಬುದ್ಧಿಯನ್ನ. ಹೌದಾ ಅಲ್ವಾ? ನಿಮಗೆ ಬಹಳ ಸಂಕೀರ್ಣವಾದ ಮೆಷಿನ್ ಕೊಡಲಾಗಿದೆ. ನೀವು ಯೂಸರ್ಸ್ ಮ್ಯಾನ್ಯುಯಲ್ ಓದೋದಕ್ಕೆ ಹೋಗಿಲ್ಲ. ಅದನ್ನು ಹೇಗೋ ಬಳಸ್ತಿದ್ದೀರಾ? ಇಲ್ಲ. ಯುವಜನರು ತಮ್ಮ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ನಿಮಗೆ ಗೊತ್ತಾಗದೇ ಇದ್ದರೆ ನಾವು ಸಾಧನಗಳನ್ನು ಕೊಡ್ತೀವಿ ಈ ಮೆಷಿನ್ನ ತಿಳ್ಕೊಳ್ಳೋದಕ್ಕೆ. ಯಾಕಂದರೆ ನಿಮ್ಮ ಬದುಕಲ್ಲಿ ಹಲವು ಸಮಸ್ಯೆಗಳು ಬರುತ್ತವೆ.
ಸಮಸ್ಯೆಗಳು ಹೆಚ್ಚು ಬಂದಷ್ಟು ನೀವು ಸಕ್ರಿಯವಾಗಿದ್ದೀರಿ ಅಂತ ಅರ್ಥ. ಏನೂ ಬರಲಿಲ್ಲ ಅಂದರೆ ನೀವು ಜೀವಿಸ್ತಿಲ್ಲ. ಹೌದು, ದಿನಾಲೂ ಹಲವು ಸಮಸ್ಯೆಗಳು. ನನ್ನ ಬದುಕಲ್ಲಿ ದಿನಾಲೂ ಅದೆಷ್ಟೋ ಸಮಸ್ಯೆಗಳು ಬರ್ತಿರುತ್ತವೆ. ಯಾಕಂದರೆ ಜಗತ್ತಿನಾದ್ಯಂತ ಬಹಳ ಚಟುವಟಿಕೆ, ಜಾಗತಿಕ ಮಟ್ಟದ ಕೆಲಸ, ಬರೀ ಸ್ವಯಂ ಸೇವಕರೊಂದಿಗೆ. ಅವರಿಗೆ ಕೆಲಸದ ಪೂರ್ವಾನುಭವ ಇರಲ್ಲ, ಕೆಲಸದಿಂದ ತೆಗೆಯಕ್ಕಾಗಲ್ಲ, ಮತ್ತವರು ನಿಮ್ಮನ್ನು ಪ್ರೀತಿಸ್ತಾರೆ. ಏನ್ ಮಾಡೋದು? ಈ ಒಂದನ್ನ ಸರಿ ಮಾಡಿಕೊಳ್ಳಿ. ನಿಮ್ಮ ಬದುಕಲ್ಲಿ ನೀವು ಸಮಸ್ಯೆ ಅಲ್ಲ, ಸರಿನಾ? ಸಮಸ್ಯೆ ಏನೇ ಇದ್ರೂ ಕೈಲಾದಷ್ಟು ಮಾಡೋಣ, ಆದ್ರೆ ಇದು ಸಮಸ್ಯೆ ಆಗಬಾರ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.